ನಮಸ್ಕಾರ. ಈ ಆಧುನಿಕ ಯುಗದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದಾಗಿ ನಮ್ಮ ಆಚರಣೆಗಳಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದರೆ, ಅದಕ್ಕೆ ಒಂದು ತಾಜಾ ಉದಾಹರಣೆ ಈಗದ ಕಾಲದಲ್ಲಿ ಎಂಗೇಜ್ಮೆಂಟಿನ ಸಂದರ್ಭದಲ್ಲಿ ಕೇಕ್ ಕಟ್ ಮಾಡುವಂತಹ ಒಂದು ಆಚರಣೆ. ಹಾಗಿದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಂಗೇಜ್ಮೆಂಟ್ನ ಸಂದರ್ಭದಲ್ಲಿ ಕೇಕ್ ಕಟ್ ಮಾಡುವಂಥ ಯಾವುದಾದ್ರೂ ಒಂದು ಆಚರಣೆ ಇತ್ತಾ? ಖಂಡಿತವಾಗಿಯೂ ಇಲ್ಲ. ಇವತ್ತು ಎಂಗೇಜ್ಮೆಂಟ್ ಮಾತ್ರ ಅಲ್ಲ, ಜನ್ಮದಿನದ ಸಂದರ್ಭದಲ್ಲಿ ಕೇಕ್ ಕತ್ತರಿಸುವಂಥದ್ದು, ಮತ್ತು ಆ ಸಂದರ್ಭದಲ್ಲಿ ದೀಪವನ್ನು ಬೆಳಗಿಸಿ ಆಚರಣೆ ಮಾಡುವಂಥದ್ದು. ಆದರೆ ಆ ಸಂದರ್ಭದಲ್ಲಿ ಆ ಕ್ಯಾಂಡಲನ್ನು ಆರಿಸಿ ಆಚರಣೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಖಂಡಿತವಾಗಿಯೂ ಬರುವುದಿಲ್ಲ ಬಂಧುಗಳೇ. ಈ ಎಲ್ಲ ಆಚರಣೆಗಳು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಬಂದಿದೆ. ಬಂಧುಗಳೇ, ನನಗೇನಿಸ್ತದೆ ಅಂತ ಹೇಳಿದರೆ, ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಎಷ್ಟು ಪ್ರಭಾವಿತರಾಗಿದ್ದೇವೆ ಅಂತ ಹೇಳಿದರೆ, ನಮಗೆ ಗೊತ್ತಿಲ್ಲದೇ ನಾವು ಮತಾಂತರ ಆಗಿದ್ದೇವೆ ಅಂತ ಅನಿಸ್ತದೆ. ಯಾಕಂತ ಹೇಳಿದರೆ ಇದೆಲ್ಲ ನಮ್ಮ ಆಚರಣೆ ಅಲ್ಲ. ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ತಕ್ಕಂತೆ ಆಚರಣೆಗಳನ್ನು ಮಾಡ್ತಾ ಇದ್ದೇವೆ. ಅರ್ಥಾತ್ ನಾವು ಕೂಡ ಮತಾಂತರ ಆಗಿದ್ದೇವೆ ಅಂತಲೇ ಅರ್ಥ ಅಲ್ವಾ? ಈ ಕೇಕ್ ಕಟ್ ಮಾಡುವಂಥದ್ದೇನಿದೆ, ಇದು ಒಂದು ರೀತಿಯಲ್ಲಿ ಅಶುಭ ಆಚರಣೆ ಅಂತ ಹೇಳ್ಬೋದು. ಆ ಕೇಕ್ನ ಮೇಲೆ ನಮ್ಮ ಸುಂದರವಾದ ಹೆಸರನ್ನು ಬರೆದು ಅದನ್ನು ಕಟ್ ಮಾಡುವಂಥ ಒಂದು ಕೃತಿ ಏನಿದೆ, ಅದು ಖಂಡಿತವಾಗಿಯೂ ಅಯೋಗ್ಯ. ಹಾಗಾಗಿ ಇವತ್ತು ಸಂಬಂಧಗಳು ಕೂಡ ಅದೇ ರೀತಿ ಕಟ್ಟಾಗ್ತಾ ಇದೆ. ಇನ್ನು ನಾವು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಸುಂದರವಾದ ಹೆಸರನ್ನು ಕಟ್ ಮಾಡಿ ಆಚರಣೆ ಮಾಡುವಂಥದ್ದು, ಇದು ಕೂಡ ಅಶುಭ ಇದೆ. ಮತ್ತು ದೀಪವನ್ನು ಆರಿಸುವಂಥದ್ದು, ಇದು ಕೂಡ ಅಶುಭ ಇದೆ. ಈ ಒಂದು ಆಚರಣೆಗಳಿಂದಾಗಿ ಆಧ್ಯಾತ್ಮಿಕ ಸ್ತರದಲ್ಲಿ ಕೂಡ ನಮಗೆ ಏನೂ ಲಾಭ ಆಗೋದಿಲ್ಲ. ಇದರಿಂದಾಗಿ ನೆಗೆಟಿವಿಟಿ ಹೆಚ್ಚಾಗ್ತದೆ. ಹಾಗಾಗಿ ಬಂಧುಗಳೇ, ನಾನು ನಿಮ್ಮಲ್ಲಿ ವಿನಂತಿ ಮಾಡುವುದೇನು ಅಂತ ಹೇಳಿದರೆ, ನಮ್ಮ ಹಿಂದೂ ಸಂಪ್ರದಾಯಗಳು ಏನಿದೆ, ಆಚರಣೆಗಳೇನಿದೆ, ಪ್ರತಿಯೊಂದು ಕೂಡ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕವಾಗಿ ರೂಪುಗೊಂಡಿರುವಂಥದ್ದು. ಅಂಥ ಆಚರಣೆಗಳನ್ನು ನಾವು ಮರಿಬಾರ್ದು. ಮತ್ತು ಈ ವಿದೇಶಿ ಸಂಸ್ಕೃತಿಗಳೇನಿದೆ, ಇದನ್ನು ನಾವು ಖಂಡಿತವಾಗಿಯೂ ನಿಲ್ಲಿಸಬೇಕು. ನಮ್ಮ ಮುಂದಿನ ಜನ್ರೇಷನ್ಗೆ ಒಂದು ಒಳ್ಳೆಯ ಆಚರಣೆಯನ್ನು ನಾವು ಅವರಿಗೆ ಕಲಿಸಿಕೊಡ್ಬೇಕು. ನಾವು ಕೇಕ್ ಕಟ್ ಮಾಡುವಂಥ ಆಚರಣೆಯನ್ನು ಮಾಡಿದರೆ ಅದನ್ನೇ ನಮ್ಮ ಮುಂದಿನ ಜನ್ರೇಷನ್ ಕೂಡ ಮುಂದುವರಿಸ್ತಾ ಹೋಗ್ತದೆ. ಹಾಗಾಗಿ ನಾವು ಅವರಿಗೆ ಆದರ್ಶರಾಗಿರಬೇಕು. ಹಾಗಾಗಿ ಇಂಥ ಒಂದು ಕೆಟ್ಟ ಆಚರಣೆಗಳನ್ನು ನಿಶ್ಚಿತಾರ್ಥದ ಸಂದರ್ಭದಲ್ಲಿ, ಹುಟ್ಟಿದ ಹಬ್ಬದ ದಿನ, ಇಂಥ ಆಚರಣೆಗಳನ್ನು ಆದಷ್ಟು ಮಾಡಬಾರ್ದು ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ನೀವು ಕೂಡ ತಿಳಿಸ್ಬೋದು. ನಮಸ್ಕಾರ.